ಎಲ್ಲರಿಗೂ ನಮಸ್ಕಾರ. ಇವತ್ತು ಟೊಮೆಟೊ ಬಿಸಿಉಪ್ಪಿನಕಾಯಿ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ಟೊಮೆಟೊ ಬಿಸಿಉಪ್ಪಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ, ಇಲ್ಲಿ 4 ಟೊಮೆಟೊವನ್ನು ತಗೊಂಡಿದ್ದೇನೆ. ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಉಪ್ಪು, ಅಚ್ಚ ಖಾರ ಪುಡಿ, ಅರಿಶಿಣ, ಮೆಂತೆ ಪುಡಿ. ಇಲ್ಲಿ ಮೆಂತೆಯನ್ನು ಹುರಿದು ಪುಡಿ ಮಾಡಿಕೊಂಡಿದ್ದೇನೆ. ಸಾಸಿವೆ ಪುಡಿ, ಸಾಸಿವೆಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡಿದ್ದೇನೆ. ಇಲ್ಲಿ 4 ಟೊಮೆಟೊಗಳನ್ನು ಹೆಚ್ಚಿಕೊಂಡಿದ್ದೇನೆ. ಮೊದಲು ಗ್ಯಾಸನ್ನು ಹಚ್ಚಿಕೊಳ್ಳೋಣ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಡೋಣ. ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಸಾಸಿವೆಯನ್ನು ಸೇರಿಸೋಣ. ಸಾಸಿವೆ ಚಟ್ಪಟ ಅಂದ ಮೇಲೆ ಜೀರಿಗೆಯನ್ನು ಹಾಕೊಳ್ಳೋಣ. ಈಗ ಸಾಸಿವೆ ಚಟ ಚಟ ಅಂತ ಇದೆ. ಈಗ ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಇಂಗು, 1 ಚಿಟಿಗೆಯಷ್ಟು ಇಂಗು, ಮೆಂತೆ ಪುಡಿ, ಅದಕ್ಕೆ ಟೊಮೆಟೊವನ್ನು ಸೇರಿಸೋಣ. ಈಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮೀಡಿಯಂ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಟೊಮೆಟೊ ಜಲ್ದಿ ಬೇಯುತ್ತೆ. ಟೊಮೆಟೊ ಹಣ್ಣಾಗುವವರೆಗೂ ಬೇಯಿಸಬೇಕು. ಸ್ವಲ್ಪ ಗ್ಯಾಸ್ ಹೆಚ್ಚಿಸ್ಕೊಳ್ಳೋಣ. ಈಗ ನೀರು ಬಿಡ್ತಾ ಇದೆ. ಮೆತ್ತಗೆ ಬೇಯಬೇಕು ಟೊಮೆಟೊ. ಅಲ್ಲಿವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಐದು ನಿಮಿಷ ಆಗಿದೆ. ಈಗ ನೀರು ಬಿಟ್ಟಿದೆ. ಇದಕ್ಕೆ ಅಚ್ಚ ಖಾರ ಪುಡಿ 2.5 ಟೀ ಸ್ಪೂನ್ ಅಚ್ಚ ಖಾರ ಪುಡಿ, 2 ಟೀ ಸ್ಪೂನ್ ಸಾಸಿವೆ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಬೇಯಿಸಿಕೊಳ್ಳೋಣ. ಮೇಲೆ ಎಣ್ಣೆ ಬಿಡುವವರೆಗೂ ಬೇಯಿಸಿಕೊಳ್ಳಬೇಕು. ಈಗ ನೋಡ್ರಿ, ಎಣ್ಣೆ ಬಿಡ್ತಾ ಇದೆ. ಇನ್ನು ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು. ಎಣ್ಣೆ ಬಿಡಲಿಕ್ಕೆ 5 ನಿಮಿಷ ಹಿಡಿಯುತ್ತೆ. ಇನ್ನೊಂದು 2-3 ನಿಮಿಷ ಹಾಗೆ ಇಡೋಣ. ಈಗ ಎಣ್ಣೆಯೆಲ್ಲ ಬಿಟ್ಟಾಗಿದೆ. ಎಣ್ಣೆ ಬಿಡಲಿಕ್ಕೆ 7 ನಿಮಿಷ ಹಿಡಿಯುತ್ತೆ. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಗ್ಯಾಸ್ ಬಂದ್ ಮಾಡಿಕೊಂಡು ಸರ್ವಿಂಗ್ ಬೌಲಿಗೆ ಹಾಕಿಕೊಳ್ಳೋಣ. ಕೇವಲ 10 ರಿಂದ 15 ನಿಮಿಷದಲ್ಲಿ ಟೊಮೆಟೊ ಉಪ್ಪಿನಕಾಯಿ ಸವಿಯಲು ಸಿದ್ಧ.